18ರಿಂದ 20ರವರೆಗೂ ಕೂಡ 127 ಕೇಸುಗಳನ್ನು ಬಿ ಜೆ ಪಿ ಸರ್ಕಾರ ವಿತರಣೆ ಮಾಡಿದೆ. ಇದರ ಫಲಾನುಭವಿಗಳು ಯಾರು ಗೊತ್ತಾ? PFI, SDPI ಸೇರಿಸಿ ಅವರು ಇದ್ದಾರೆ. ಅವ್ರಿಗೂ ಅವ್ರ ಕೇಸಸ್ಸು ವಿತರಣೆ ಮಾಡಿದ್ದಾರೆ. PFI ಇದು ಮಾಡಿದ್ದಾರೆ, SDPI ಇದು ಮಾಡಿದ್ದಾರೆ, ಬಜರಂಗ ದಳದ್ದು ಮಾಡಿದ್ದಾರೆ, ಶ್ರೀರಾಮ್ ಸೇನದು ಮಾಡಿದ್ದಾರೆ. ಮತ್ತು ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಪರೇಶ್ ಮೆಹ್ತಾ ಕೇಸಲ್ಲಿ ಅದನ್ನು ಮೊದಲು ನಾನು ಅವಾಗ ಗೃಹ ಸಚಿವನಾಗಿದ್ದೆ, NIA ಕೊಟ್ಟರು ಅದನ್ನು. ಆಮೇಲೆ ಅದು ಸಾಯಿಸಿಬಿಟ್ರು ಅಂತೇಳಿ ಅಪಪ್ರಚಾರ ಮಾಡಿದ್ರು. ಈಗ ಶೋಭಾ ಕರಂದ್ಲಾಜೆ ಅವರು ಮಂತ್ರಿಗಳಿದ್ದರು, ಅವರು ಕೂಡ ಹಾಗೆಲ್ಲ ಕೂಡ ಭಾಳ ಅಪಪ್ರಚಾರ ಮಾಡಿದ್ರು. ಅವರೊಬ್ಬರೇ ಅಲ್ಲ, ಅವ್ರ ಜೊತೆಲಿದ್ದಂಥ ಎಲ್ಲ BJP ಅವರು ಕೂಡ ಅದನ್ನು ಪರೇಶ್ ಮೆಹ್ತಾನ ಸಾಯಿಸಿಬಿಟ್ಟಿದ್ದಾರೆ ಅಂತ. ಆಮೇಲೆ NIA ಯಾರು ಅಧೀನದಲ್ಲಿರೋದು? ಕೇಂದ್ರ ಸರ್ಕಾರದಲ್ಲಿ ಅಧೀನದಲ್ಲಿರ್ತಕ್ಕಂಥದ್ದು. NIA ರಿಪೋರ್ಟ್ ಬಂತು, ಅದು ಆಕಸ್ಮಿಕ ಸಾವು ಅಂತಲೂ ಆಯಿತು, ಕೊಲೆನೂ ಅಲ್ಲ ಅಂತ ಆಯಿತು. ಈ ರೀತಿ BJPಯವರು, ನಾನು ಹಿಂದೆ ಎಲ್ಲ ಹೇಳ್ತಾ ಇದ್ದೆ, ಯಾವುದನ್ನು ಹೆಣ ಬಿದ್ದರೆ ಸಾಕು, ರಣಹದ್ದುಗಳ ಥರ ಕಾಯ್ತಾ ಇರ್ತಾರೆ BJPಯವರು ರಾಜಕೀಯ ಮಾಡೋದಕ್ಕೆ ಅಂತ. ಆ ರೀತಿ ಪರೇಶ್ ಮೆಹ್ತಾ ಈ ಥರ ಅನೇಕ ಪ್ರಕರಣಗಳನ್ನು ಆಮೇಲೆ ಹಿಂದೆ ಒಂದು ಪುಸ್ತಕನೂ ಬಿಡುಗಡೆ ಮಾಡಿದ್ದೆ. ಈಗ ಅದನ್ನು ರೀಪ್ರಿಂಟ್ ಮಾಡೋಣ ಅಂತಿದ್ದೀನಿ, ಭಾಳ ಡಿಮ್ಯಾಂಡ್ ಇದೆ ಅದಕ್ಕೆ. ಅದು ಸಪ್ರೇಟಾಗಿ ಮಾತಾಡ್ತೀನಿ ಯಾವತ್ತನ.